ಸುದೀಪ್ ಅಣ್ಣ ಇಮಿಡಿಯೇಟ್ ಆಗಿ ಬಂದು ಹೇಳ್ತಾರೆ ಇದು ಬಂದ್ಬಿಟ್ಟು ಹುಡುಗ ನಮ್ಮ ಏನು ಸ್ನೇಹಿತಿದ್ದಾರೆ ಅವ್ರು ಮಾಡಿಸ್ಕೊಂಡ್ ಬಂದಿದ್ದು ಅದು ಮೂವಿದು ಇದು ಅಂತ ಹೇಳ್ಬಿಟ್ಟು ಹೇಳಿದ್ರು ಸ್ಪಷ್ಟನೆ ಸಿಗ್ತಾ ಬಳಸಬೇಕು ಅನ್ನೋದು ಶಾಸನ ಜಗದೀಶ್ ಅವರೇ ತಮ್ಮ ಹೆಸರು ಗೊತ್ತಾಗಲಿಲ್ಲ ಯದುನಂದನ್ ಸರ್. ಒಂದೇ ಒಂದು ನಾನು ಕ್ವಶನ್ ಕೇಳೋದು, ನೀವೇನೋ ಹೇಳಿದ್ರಲ್ಲ ಇನ್ನೊಂದ್ಸರಿ ದಯವಿಟ್ಟು ರಿಪೀಟ್ ಮಾಡ್ತೀರಾ? ಯಾವ್ದು ಬಗ್ಗೆ? ಈಗ ಜಸ್ಟ್ ಹೇಳಿದ್ರಿ ನೀವು. ಅಲ್ಲ, ನಾವು ಬಾಸಿಸಮ್ ಅನ್ನೋದನ್ನ ಅವ್ರಿಗೆ ಅಂತ ಅನ್ಕೊಂಡ್ರು ಅಂದ್ರೆ ನಮ್ಮ ಚಕ್ರವರ್ತಿ ಅಂತ ಅನ್ಬಿಟ್ಟು ಕಿಚ್ಚ ಸುದೀಪ್ ಅಣ್ಣನ್ಗೆ ಒಂದು ಬಿರುದು ಕೊಟ್ಟಿದ್ದಾರೆ ಸರ್. ಅದು ಕಿಚ್ಚ ಸುದೀಪ್ ಅಣ್ಣನ್ಗಿದ್ರೇನೆ ಬಾದ್ಶಾ ಅಭಿನಯ ಚಕ್ರವರ್ತಿ. ಬಾದ್ಶಾ ಅಭಿನಯ ಚಕ್ರವರ್ತಿ ಅಂತ ಅನ್ನೋದು ಕಿಚ್ಚ ಸುದೀಪ್ ಅಣ್ಣನ್ಗೆ ಆಪ್ಟು. ಅದನ್ನ ಬಿಟ್ಟು ಈಗ ದರ್ಶನ್ ಅವರ ವಿಚಾರ ಅಂತ ಬಂದಾಗ ಬಾಸ್ ಅನ್ನೋದು ಇವತ್ತಲ್ಲ, ಆಲೆ ಸುಮಾರು ವರ್ಷಗಳಿಂದ, ಈಗ 15-20 ವರ್ಷಗಳಿಂದ ಬಾಸ್ ಬಾಸ್ ಹೇಳ್ತಾರಲ್ವಾ ಬಾಸ್ ಅನ್ನೋದನ್ನ ಏನಾದ್ರು ತಗೊಂಡಿದ್ರ ಅಂತ ಹೇಳ್ತಾರಲ್ವಾ, ಅಭಿನಯ ಚಕ್ರವರ್ತಿಯ ಕಾಲ ಮುಗೀತು ಅಂತ ಹೇಳಿದ್ರೆ ಇವರು ಅಲ್ಲ ಕಾಲ ಮುಗೀತು ಅನ್ನೋಗಿದ್ರೆ ನೀವು ಪ್ರಶ್ನೆ ನೋಡಿ. ನೀವು ಒಂದು ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರು ಬಾಸ್ ಅಂತ ಹೊಡೆದ್ರೆ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಾಸ್ ಅಂತ ಹೊಡೆದ್ರೆ ಒಂದೇನೋ ಬಂದಿರುತ್ತೆ, ಅದೇ ಬರೋದು. ಕನ್ನಡ ಏನ್ ಹೇಳಿ, ನಾನು ಬೇರೆ ಏನ್ ಹೇಳ್ತಾ ಇಲ್ಲ. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಾಸ್ ಅಂತ ಹೊಡೆದ್ರೆ ದರ್ಶನ್ ಈಗ ಅಭಿನಯ ಚಕ್ರವರ್ತಿ ಎರಡೂ ಕಡೆಯವ್ರಿಗೆ ಕೇಳೋದು ಒಂದೇ, ನಿಮ್ಮಿಬ್ಬರ ಈ ವಾರನ್ನ ಅಥವಾ ನಿಮ್ಮಿಬ್ಬರ ನಡುವೆ ಇರುವಂತಹ ಈ ಮುನಿಸನ್ನ, ಅಸಮಾಧಾನವನ್ನ ಮೂರನೇ ಟೀಮ್ ಬಂದು ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಂತ ಅನ್ನಿಸ್ತಾ ಇಲ್ಲ? ಮೇಡಮ್ ಅವರೇ, ನಾನು ಬೆಳಗ್ಗೆಯಿಂದನೂ ಅದನ್ನೇ ಬಡ್ಕೊಂತಾ ಇರೋದು. ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಇತ್ತೀಚೆಗೆ ಸ್ಟಾರ್ ನಟರ ಸಿನಿಮಾಗಳನ್ನ ಬಿಟ್ರೆ ಹೊಸ ಹೊಸ ಸಿನಿಮಾಗಳು ಹೇಳ್ಕೊಳ್ಳೋದಕ್ಕೆ ಹೆಸರಿಗಿಲ್ದಂಗೆ ಹೋಗ್ತಾ ಐತೆ. ಸರ್ ಒಂದ್ ನಿಮಿಷ, ಸ್ಟಾರ್ಸ್ ಗಳು ಅಂತಂದ್ರೆ ಅಂದ್ರೆ ಅವ್ರೊಂದು ಕಷ್ಟ ಪಟ್ಕೊಂಡು ಬಂದಿರ್ತಾರೆ, ಹಾಗಾಗಿ ಸ್ಟಾರ್ಸ್ ಗಳಿಗೊಂದು ಬೆಲೆ ಇದೆ. ಅದನ್ನ ಬಿಟ್ರೆ ಹೊಸ ಹೊಸ ಅಂದ್ರೆ ಬೇರೆ ಬೇರೆ ನಟರುಗಳು ಅಥವಾ ಬೇರೆ ಬೇರೆ ಭಾಷೆಯವರು ಬಂದಿಲ್ಲಿಗೆ ಬಂದ್ಬಿಟ್ಟು ನಮ್ಮ ಕನ್ನಡ ಸಿನಿಮಾ ರಂಗ, ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ ಆಳ್ತಾ ಇದ್ದಾರೆ. ಕೆಲವು ಇವತ್ತಿಗೂ ನಾನು ಏರಿಯಾಗಳನ್ನ ಹೇಳ್ತೇನೆ. ಕೆಲವು ಏರಿಯಾಗಳಲ್ಲೇ ತಮಿಳ್ ಥಿಯೇಟ್ರು ಅಂತ ಹೇಳ್ತಾರೆ, ಓಕೆ ಇದು ತೆಲುಗು ಥಿಯೇಟ್ರು ಅಂತ ಹೇಳ್ತಾರೆ. ಬೆಂಗಳೂರಿನಲ್ಲಿ ಯಾಕೆ ಈ ತರ ಆಗ್ತಾ ಇದೆ? ನಾವು ಹೊಡೆದಾಡ್ಕೊಂತ ಇರೋದಾಗ ಬೇರೆಯವ್ರು ಹಿಂಗ್ ಬಂದ್ ಹಿಂಗ್ ಮಸಾಲ ಹಾಕ್ತಾರ್ರಿ. ಬರೀ ನಾರ್ಮಲ್ ಆಗಿ ಹಿಂಗೆ ಹಾಕಲ್ಲ ಮಸಾಲೆ, ಹಿಂಗೆ ಡಿಫ್ರೆಂಟ್ ಸ್ಟೈಲ್ ಆಫ್ ವ್ಯೂ ಅಲ್ಲಿ ಮಸಾಲೆಗಳನ್ನ ಹಾಕ್ತಾರೆ. ಸೊ ಮಸಾಲೆಗಳು ಹಾಕಿ ಫಸ್ಟ್ ಅವರು ಎತ್ತಿಸ್ತಾರೆ, ನಾವು ಕಿಡಿಯನ್ನ ಅದನ್ನ ಊರ್ ತುಂಬಾ ಪ್ರಚಾರ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೇವೆ. ಸೊ ನಾವು ಸರಿ ಹೋಗಿದೀವಿ ಅಂತಂದ್ರೆ, ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡಿದೀವಿ ಅಂದ್ರೆ, ದರ್ಶನ್ ಅಭಿಮಾನಿಯಾದ ಮುರಳಿ ಬಾಯಲ್ಲಿ ಮಾತ್ರ ಬರಬಾರ್ದು, ದರ್ಶನ್ ಅಭಿಮಾನಿಗಳೆಲ್ಲರ ಬಾಯಲ್ಲೂ ಎಲ್ಲರ ಬಾಯಲ್ಲೂ ಕೂಡ ಇದೇ ಮಾತಿದೆ ಮೇಡಮ್. ಸುದೀಪ್ ಅವರ ರಿಯಲ್ ಇದೆ. ನಾನ್ ದರ್ಶನ್ ಅವ್ರ ಒಬ್ಬನ್ ಫ್ಯಾನ್ ಆಗಿ ಮಾತಾಡ್ತಾ ಇಲ್ಲ, ನಾನು ಎಲ್ಲರ ಫ್ಯಾನ್ಸ್ ಗಳು, ರಿಯಲ್ ಫ್ಯಾನ್ಸ್ ಗಳು ಏನಿದಾರಲ್ಲ ಮೇಡಮ್ ಅವರೇ, ಖಂಡಿತವಾಗಿ ಎಲ್ಲರಿಗೂ ಕೂಡ ಇದೇ ಮನಸ್ಥಿತಿ ಇದೆ. ಎಲ್ಲರೂ ಒಂದಾಗ್ಬೇಕು, ಎಲ್ಲರೂ ಜೊತೆಗೆ ನಿಲ್ಬೇಕು ಅಂತ. ಈ ಸೋ ಕಾರ್ಡ್ ಗಳಿದಾರಲ್ಲ, ಈ ಫೇಕ್ ಗಳಿದಾರಲ್ಲ, ತಂದೆ ತಾಯಿಗಳು ಕೆಲವರು, ಅಂದ್ರೆ ನಮ್ ಕರ್ನಾಟಕದಲ್ಲಿ ಕೆಲವರು ಇದಾರೆ. ಮೊದಲು ಸರ್ ತಂದೆ ತಾಯಿಗಳು ಏನ್ ಮಾಡ್ತಾರೆ, ಅವ್ರು ಹೇಳ್ದಂಗೆ, ಯದುನಂದನ್ ಅವ್ರು ಹೇಳ್ದಂಗೆ ಅಭಿಮಾನಿಗಳನ್ನ ನೀವು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ನಿಮ್ಗೆ ಗೊತ್ತು, ಈಗ ಸಮಸ್ಯೆ ಇದೆ ಅಂತ ಬೇರೆಯವ್ರು ಹೇಳ್ಬೋದೇ ಹೊರತು ಅದನ್ನ ಹುಡುಕೊಂಡು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಫೈನ್, ಅವ್ರಿಗೆ ಏನ್ ಪ್ರವೋಕ್ ಆಯ್ತು, ಅವ್ರಿಗೆ ಏನ್ ಬೇಜಾರಾಯ್ತು, ಏನ್ ಕೋಪ ಬಂತೋ ಕೊಡ್ತಾರೆ, ಪರವಾಗಿಲ್ಲ. ಮೇಡಮ್ ಆಪ್ತರು ನಮ್ಗೆ ಹತ್ರ ಇರೋದಾ? ಯಾಕೆ ಇಂಥ ಟೈಮ್ ಅಲ್ಲಿ ಇಂಥ ಪೋಸ್ಟ್ ಹಾಕ್ಬೇಕು ಮೇಡಮ್? ಈಗ ಆಯ್ತು, ಧನ್ವೀರ್ ಅವ್ರು ಹಾಕಿದ್ರು ಅಂತ ಈ ಕಡೆ ಇನ್ನೊಂದು ಶುರು ಆಯ್ತು. ದರ್ಶನ್ ಅವ್ರು ಆಗ್ತರು ಅಂತ ಇಡೀ ಜಗತ್ತಿಗೆ ಇವತ್ತು ಗೊತ್ತಿರೋ ವಿಷಯ ಸಂದರ್ಭದಲ್ಲಿ ಸರಿ ಇಲ್ಲ ಅಂತ ಹೇಳ್ತಿಲ್ಲ. ಬೆಂಕಿ ಸೂರ್ಯ ತುಪ್ಪ ಸೂರ್ಯ ಅಂತ ಕೆಲಸ ಮಾಡಲ್ಲ. ಮೇಡಮ್ ಬಾಸಿಗಮ್ಮ ಬದಲಿ ಕೇಕ್ ಮೇಲೆ ಒಂದು ಹುಡುಗ ಇದ್ ಮಾಡ್ಸ್ಕೊಂಡ್ ಬಂದಲ್ಲ, ಆಪ್ತ ಅಲ್ವಾ? ಅವಾಗ ಕ್ಲಾರಿಟಿ ಕೊಟ್ಟರಲ್ಲ, ಅವತ್ತು ಬುದ್ಧಿ ಸುದೀಪ್ ಅವರೇ ಖುದ್ದಾಗಿ ಬಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಅಂತ ಅಂದ್ಮೇಲೆ ಇವತ್ತು ಧನ್ವೀರ್ ಅವ್ರಿಗೆ ಸುದೀಪ್ ಅವ್ರು ಮಾತ್ರ ಹೆಸರು ಹೇಳ್ಬಿಟ್ಟು ಬೇರೆಯವ್ರ ಹೆಸರು ಹೇಳಿದ್ರ, ಬೇರೆ ಸ್ಟಾರ್ಸ್ ಗಳು
ಯಾಕೆ ಹೆಸರು ಹೇಳಿ ಬಿಡ್ರಿ ಬೇರೆ ನಟನೆ. ಬೇರೆ ನಟ ಬೇರೆ ನಟನೆ ಅಲ್ಲ, ಹೆಂಡತಿ. ನೀವು ಇಲ್ಲ, ಇಲ್ಲ, ಬೇರೆ ಅಲ್ಲ ರೀ, ನಟನೆ ನಿಮ್ ಹೆಂಡತಿ. ಜೊತೆ ಯಾರು ಬೇರೆ ಈಗ ನಟನೆ ಹೆಂಡತಿ? ಅವ್ರು ಯಾರು ವಿಜಯಲಕ್ಷ್ಮಿ ಅವ್ರು ನಾವು ದರ್ಶನ್ ನೋಡಿ ಅವ್ರು ಅವ್ರು ಕೆಲವೊಂದು ಅಭಿಪ್ರಾಯಗಳನ್ನ ನಾವು ನೀವು ಹಿಂಗೆ ಹೇಳಿ ಸರ್, ಅಭಿಪ್ರಾಯ ಅದೇ ಸರ್ ಎಲ್ರಿಗೂ ಕೂಡ ಅಷ್ಟೇನೆ. ಈಗ ತಾವೇನ್ ಹೇಳಿದ್ರು ನಾವು ಅದನ್ನೇ ಹೇಳ್ತಾ ಹೌದು, ಇದ್ದೀವಿ. ಅದನ್ನೇ ಯಾಕಂದ್ರೆ ಹೇಳ್ತಾ ಈಗ ಇದ್ದೀವಿ. ನೋಡಿ ಸರ್, ಎಲ್ಲಾ ಅಭಿಪ್ರಾಯಗಳನ್ನು ನಾವು ನೋಡಿ, ಹೇಳೋದಕ್ಕಾಗಲ್ಲ. ನೋಡಿ ಸರ್, ನಾನು ಹೇಳ್ತೀನಿ ಇವ್ರು ಮಾತ್ರ ಪೈಲ್ವಾನ್ ಆಯ್ತು ಆಯ್ತು ಅಂತ ಹೇಳ್ತಾ ಇದ್ರಲ್ವಾ, ನಮ್ಗೆ ಬರೀ ಆಗಿಲ್ವಾ? ಪೈಲ್ವಾನ್ ಒಂದೇ ಅಲ್ಲ ಸಮಯ ಕನ್ನಡ ಇಡೀ ಸರ್, ಚಿತ್ರರಂಗಕ್ಕೆ ಆಗ್ತಿರೋ ನಿಮ್ಗೆ ಸಮಸ್ಯೆ ಆಯ್ತು, ಇದು. ನಮ್ಗೂ ಆಗ್ಬೇಕಾ? ಏ, ಇರಪ್ಪ, ನಮ್ಗೂ ಒಂದ್ ಆಗಿದೆ, ಸರಿ ಡೆವಿಲ್ಗೂ ಅಲ್ಲ, ಆಗಿದೆ, ನಾನು ಹೇಳೋದೇನ್ ಪಾಪ ಹಿಂದೆ ಗೊತ್ತಾ? ಕ್ರಾಂತಿ ಸರ್, ಸಿನಿಮಾಗೂ ಆಗಿದೆ, ಕಾಟೇರಾಗ್ ಆಗಿದೆ, ಈಗ ಎಲ್ಲ ನಮಗೂ ಅನುಭವ ನಿಮ್ಗೆ- ಇದೆ. ಅಲ್ಲ, ನಾವು ಈಗ ಕನ್ನಡ ನನಗೇನೋ ಸಿನಿಮಾ ಏಟ್ ಆಯ್ತು ಅಂತ ನೋಡೋರು. ಅಲ್ಲ ಸರ್, ನನಗೇನೋ ಏಟ್ ಆಯ್ತು ಅಂತ ಹೇಳ್ಬಿಟ್ಟು ನಿನ್ಗೂ ಅದೇ ಆಗ್ಲಿ ಅಂತ ನಾವು ಬಿಡ್ಕೊಳಕ್ಕಾಗುತ್ತಲ್ಲ ಖಂಡಿತ ಹಂಗಂತ ಅನ್ಕೊಳ್ಳೋ ಮನಸ್ಥಿತಿರೋ ಕರೆಕ್ಟ್ ಅಲ್ವಾ? ಇರಿ ಸರ್, ಒಂದ್ ನಿಮಿಷ, ನಾನು ಅದೇ ಹೇಳ್ತಿರೋದು. ಆಗೋಗಿದೆ ಸರ್, ಆಗೋಗಿದೆ, ನಮಗೂ ಆಗಿದೆ. 20,000 ಅದ್ರ ಬಗ್ಗೆ ಪ್ರಿಕಾಷನ್ ತಗೊಳ್ತಾ ಇದಾರೆ. ಅದೆಲ್ಲ ಮೇಡಮ್, ಈಗ ತಪ್ಪು ನೋಡಿ, ಇದ್ದೀರಿ. ಈಗ ಇವ್ರು ಹೇಳೋ ತಪ್ಪೇನ್ ಗೊತ್ತಾ ಮೇಡಮ್, ಜೊತೆಲಿರೋ ಸರಿ ಇರ್ಬೇಕು ಅಂತಾರಲ್ವಾ, ನಾವ್ ಹೇಳ್ತಾ ಇರೋದು ಈಗ ಈಗ ಜೊತೆಲಿ ನೀವೇ ಹೇಳಿದ್ರಿ ಸ್ವಾಮಿ, ನೀವೇ ಹೇಳಿ ಸ್ವಲ್ಪ ಹೊತ್ತು ಯಾರು ಮೊದ್ಲು ಹೇಳಿದ್ದಾರೆ? ಸುತ್ತ ಅವ್ರನ್ನ ಬಳಸ್ಕೊಂಡವ್ರು ಉಪಯೋಗಿಸ್ಕೊಂಡವ್ರು ನಾನು ಯಾವತ್ತೂ- ಇವತ್ತು ಅವ್ರ ಜೊತೆ ನಿಂತ್ಕೊಂಡಿಲ್ಲ ಅಂತ ಬೇಜಾರಲ್ಲಿ ನೀವು ಹೇಳಿದ್ರಿ. ಯಾರು Correct ಅಲ್ವಾ? ಅಂಥವ್ರು ಆಪ್ತರು. ಯಾರಿದ್ದಾರೆ ಈಗ ಆಪ್ತರು? ಇವಾಗ ಯಾರಿದ್ದಾರೆ ನಿಮ್ಗೆ ಗೊತ್ತು. ಬಿಟ್ಬಿಟ್ಟಿದೀವಲ್ಲ, ಬಿಟ್ಬಿಡಿ. ಈಗ ಯಾರಿದ್ದಾರೆ? ಇಬ್ರೇ ಇದ್ದಾರೆ. ಈಗ ನಮ್ಮ- ಧನ್ವೀರ್ ಇದ್ದಾರೆ, ಅದನ್ನ ಬಿಟ್ರೆ ಮೇಡಮ್ ಇದ್ದಾರೆ, ಅದನ್ನ ಬಿಟ್ರೆ ಏನ್ ಮೂವಿ ಪ್ರಮೋಷನ್ ನಮ್ಗೆ ಗೊತ್ತಿಲ್ಲ ಅದು. ನೀವು ಯಾರು ನೋವಲ್ ಇದ್ದೀರಾ ಅಂತ brother, ಯಾರು ವಿರುದ್ಧವಾಗಿ ಮಾತಾಡ್ತಿಲ್ಲ.